ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಆಗಿ ನಿಫ್ಟಿಯ ಒಂದು ಅಪ್ಡೇಟ್ಸ್ ನೋಡೋಣ. ನಿಫ್ಟಿ ಒಂದು ಅಪ್ಡೇಟ್ಸ್ ನೋಡೋದಕ್ಕೆ ಸೋಮವಾರ ನಮಗೆ ಈ ಮೊನ್ನೆ ಎಲೆಕ್ಷನ್ ನಡೀತಲ್ಲ ಅದರದ ಒಂದು ರ್ಯಾಲಿ ಅನ್ನೋದು ಸೋಮವಾರ ಕಾಣಿಸ್ಬೋದು. ನಿಮಗೆ ಗ್ಯಾಪ್ ಅಪ್ ಓಪನ್ ಆದ್ರೂ ನೀವು ಏನು ಆಶ್ಚರ್ಯ ಪಡೋ ಅವಶ್ಯಕತೆ ಇರಲ್ಲ. ಆದರೆ ಈ ಏರಿಯಾದಲ್ಲೆಲ್ಲ ಸೆಲ್ ಆರ್ಡರ್ಸ್ ಇರೋದ್ರಿಂದ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆದರೂ ಅಲ್ಲಿಂದ ಕೆಳಗಡಕ್ಕೆ ಬರುವಂಥ ಅವಕಾಶ ಇರುತ್ತೆ. ಎಲೆಕ್ಷನ್ದು ಪ್ರೀ BJPನೇ ಬರ್ಬೋದು ಅನ್ನೋ ಒಂದು ಒಪಿನಿಯನ್ ಮಾರ್ಕೆಟಲ್ಲಿ ಇರೋದ್ರಿಂದ ನಮಗೆ ಎಕ್ಸಿಟ್ ಪೋಲ್ಸು ಯಾವ ಥರ ಹೇಳಿದರೆ BJPನೇ ಬರ್ಬೋದು ಅನ್ನೋ ಥರ ಹೇಳಿದರೆ ಅದಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಕಂಟಿನ್ಯೂಷನ್ ಆಗ್ಬೋದು, ಕಂಟಿನ್ಯೂಷನ್ ಆಗುತ್ತೆ. ಸೊ ನೀವು ಅದನ್ನು ಬೇಸ್ ಮಾಡಿಕೊಂಡು ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಅಗ್ರೆಸಿವ್ ಆಗಿ ಎಂಟ್ರಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಹೆವಿ ಸೆಲ್ ಆರ್ಡರ್ಸ್ ಇದೆ, ಈ ಏರಿಯಾ ಹೆವಿ ಸೆಲ್ ಆರ್ಡರ್ಸ್ ಇರೋದಕ್ಕೆ ನೀವು ಗ್ಯಾರಂಟಿ ಬಕ್ರ ಆಗ್ತೀರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಏರಿಯಾದಲ್ಲಿ ಸೆಲ್ ಆರ್ಡರ್ಸ್ ಇಟ್ಟಾಗತ್ತೆ. ಸೆಲ್ ಆರ್ಡರ್ಸ್ ಇಟ್ಟಾದಾಗ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆದ್ರೂ ಅಲ್ಲಿಂದ ನಿಮ್ಮ ಮೇಲಕ್ಕೆ ಹೋಗೋ ಥರ ತೋರಿಸಿ ಅಲ್ಲಿಂದ ಮತ್ತೆ ಸೀದಾ ಅವರು ಅಂದ್ಕೊಂಡ ಟ್ರೆಂಡ್ ಏನಿದೆ ನೆಗೆಟಿವ್ ಸೈಡ್ ಎಳ್ಕೊಂಬಂದ್ಬಿಡ್ತಾರೆ. ಸೊ ನೀವು ಇದಕ್ಕೆ ಪ್ರಿಪೇರ್ ಆಗಿರಬೇಕು. ನಾನು ಹೇಳೋದಂದರೆ ಈ ಏರಿಯಾದಲ್ಲಿ ಟ್ರೇಡ್ ಮಾಡದಿರೋದೇ ಒಳ್ಳೆಯದು. ಯಾಕೆಂದರೆ ನಾವು ಡೌನ್ ಸೈಡ್ ಹೆಚ್ಚಾಗಿ ನಾವು ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಡೌನ್ ಸೈಡ್ ನಾವು ಟ್ರೇಡ್ ಮಾಡೋದು ಹೆಂಗೆ ಅಂದರೆ ಲಾಸ್ಟ್ ಟೈಮ್ ಕೋವಿಡ್ ಬಂದಿತ್ತಲ್ವಾ, ಆ ಥರ ಹೆವಿ ಪ್ಯಾನಿಕ್ ಇರೋವಂಥ ಸಿಚುವೇಶನಲ್ಲಿ ಮಾತ್ರ ಡೌನ್ ಸೈಡ್ ಎತ್ಕೋಬೇಕು. ಮಿಕ್ಕಿ ಟೈಮಲ್ಲೇ ನೀವು ಡೌನ್ ಸೈಡ್ ಎತ್ಕೊಂಡ್ರಿ ಅಂದರೆ ಇಮಿಡಿಯೇಟು ರಿವರ್ಸಲ್ ಆಯಿತು ಅಂದ್ಕೊಳ್ಳಿ, ನಿಮಗೆ ತೊಂದರೆ ಜಾಸ್ತಿ ಆಗುತ್ತೆ. ಅಮೌಂಟ್ ಅನ್ನೋದು ಹೆಚ್ಚಾಗಿ ಲಾಸ್ ಆಗೋ ಅವಕಾಶ ಇರುತ್ತೆ. ಸೊ ಅದರಿಂದ ನೀವೇನು ಮಾಡ್ತೀರಾ, ವೆಯ್ಟ್ ಮಾಡಿ. ಇಲ್ಲ ಬೈ ಆರ್ಡರ್ಸ್ ಬರುತ್ತೆ ನಿಫ್ಟಿಯಲ್ಲಿ, ಬೈ ಆರ್ಡರ್ಸು ಕ್ರಿಯೇಟ್ ಆಗೋ ಟೈಮಲ್ಲಿ ನಾನು ಹೇಳ್ತೀನಿ. ಯಾಕೆಂದರೆ ನಾನು ನೋಡ್ತಾ ಇರ್ತೀನಿ, ನಾನು ಮಾರ್ಕೆಟ್ ಅವರ್ಸಲ್ಲಿ ನಾನು ಅವೈಲೇಬಿಲಿಟಿ ಇರೋದಿಲ್ಲ. ಆದರೆ ಆಫ್ಟರ್ ಮಾರ್ಕೆಟ್ ಆದರೂ ನಾನು ಇಂಟಿಮೇಷನ್ ಅದು ಕೊಡ್ತೀನಿ, ಓಕೆನಾ. ಬಟ್ ಇಲ್ಲಿರೋದ್ರಲ್ಲಿ ಈಗಿರೋ ಪೊಸಿಷನ್ನಲ್ಲಿ ನೀವು ಪುಟ್ಟಾಗಲಿ ಕಾಲಾಗಲಿ ಎತ್ಕೊಂಡ್ರೆ ಅಂತೂ ನಿಮ್ಮ ಪ್ರೀಮಿಯಮ್ಸ್ ಕರ್ಗೋಗುತ್ತೆ. ಇಲ್ಲಿ ನೀವು ಜಾಗೃತವಾಗಿರಬೇಕು, ಹುಷಾರಾಗಿರ್ತೀರ ಅಂತ ನಾನು ನಂಬ್ತೀನಿ. ಈಗ ಇನ್ವೆಸ್ಟ್ಮೆಂಟ್ಸ್ಗೆ ಆಗಲಿ ಸ್ವಿಂಗ್ ಆಗಲಿ ಅದನ್ನು ಒಳ್ಳೆ ಶೇರ್ಸ್ ಇದಾವ ಅಂತ ಒಂದು ಕಡೆಯಿಂದ ನೋಡ್ತಾ ಬರೋಣ. ನಿಫ್ಟಿಯಲ್ಲಿ ಇನ್ನೇನಿಲ್ಲ, ನಿಫ್ಟಿ ಫ್ಯೂಚರ್ಸ್ ಮಾಡೋಕ್ಕೂ ಚೆನ್ನಾಗಿಲ್ಲ, ಆಪ್ಷನ್ಸ್ ಮಾಡೋಕ್ಕೂ ಚೆನ್ನಾಗಿಲ್ಲ, ಪ್ರೀಮಿಯಮ್ಸ್ ಅಂತ ಕರಗತ್ತೆ. ಒಂದು ವೇಳೆ ನಾನು ಪುಟ್ಟು ಕಾಲು ಸೆಲ್ ಮಾಡ್ಕೊತೀನಿ ಅಂದ್ರೇನು ರಿಸ್ಕ್ ಅನ್ನೋದು ಇರುತ್ತೆ. ಸೊ ಆ ರಿಸ್ಕ್ ಅನ್ನೋದು ನೀವು ನಂಬಲೇಬೇಕಾಗತ್ತೆ. ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆದರೂ ನಿಮಗೆ ಇಲ್ಲಿಂದ ಡೌನ್ ಸೈಡೇ ಇದೆ, ಹಂಗಂತ ನಾನು ಕಾಲ್ ಸೆಲ್ ಮಾಡ್ತೀನಿ ಅಂತೀರಾ. ಕಾಲ್ ಸೆಲ್ ಮಾಡಿದ್ರೇನು ಒಂದು ವೇಳೆ ಹೆವಿ ರ್ಯಾಲಿಗೆ ಏನಾದರೂ ಹೆವಿ ಬೈಯಿಂಗ್ ಬಂತು ಅಂದರೆ ನಿಮ್ಮ ಸೆಲ್ಲಿಂಗ್ ಮಾಡಿರೋ ನಿಮ್ಮ ಪ್ರೀಮಿಯಮ್ಮು ನೀವು ಈಸ್ಕೊಳ್ಳೋ ಪ್ರೀಮಿಯಮ್ಗಿಂತ ಜಾಸ್ತಿ ಪ್ರೀಮಿಯಮ್ ನೀವು ಕಟ್ಕೊಡ್ಬೇಕಾಗತ್ತೆ. ಸೊ ಲಾಸ್ ಅನ್ನೋದು ಆಗೋ ಒಂದು ಅವಕಾಶ ಇರುತ್ತೆ. ಯಾಕೆಂದರೆ ನಮಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ಇಲ್ಲಿರೋ ಬೈ ಆರ್ಡರ್ಸ್ ಕ್ಲಿಯರ್ ಆಗಿದೆ. ಫ್ರೆಶ್ ಆಗಿ ಅವರು ಡೌನ್ ಸೈಡ್ ಎತ್ಕೊತಾರ ಅಪ್ ಸೈಡ್ ಎತ್ಕೊತಾರ ಅನ್ನೋದು ಕ್ಲಾರಿಟಿ ಇಲ್ಲ. ಅಪ್ ಸೈಡ್ ಎತ್ಕೋಬೇಕು ಅಂದರೆ ನಮಗೆ ಹೆವಿ ಬೈ ಆರ್ಡರ್ಸ್ ಇರಬೇಕು. ಹೆವಿ ಬೈ ಆರ್ಡರ್ಸ್ ಅಂದರೆ ನಮಗೆ ಈಗಿರೋ ಎಕ್ಸ್ಪೆಕ್ಟೇಷನ್ ಮಿಂಚಿ ಬರಬೇಕು. ಆ ಥರ ಬರೋದು ಕಷ್ಟನೇ. ಯಾಕೆಂದರೆ ಇದು ಗೊತ್ತಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಇದು ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಆಲ್ರೆಡಿ ಎಕ್ಸ್ಪೆಕ್ಟ್ ಆಗಿರೋದಕ್ಕೆ ರ್ಯಾಲಿ ಇಲ್ಲೊಂದು ಇಲ್ಲಿ ಬಂದಿದೆಯಲ್ವಾ, ಆಲ್ರೆಡಿ ಯಾವ BJPನ ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಇಲ್ಲಿ ರ್ಯಾಲಿ ಬಂದಿದೆ. ಅಲ್ಲಿಂದ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಬಂದಿದೆ. ಈ ಏರಿಯಾದಲ್ಲಿ ಬೈ ಆರ್ಡರ್ಸ್ ಇದೆ, ಇಲ್ಲ ಅಂತಿಲ್ಲ. ಇಬ್ಬರು ಈ ಒಂದು ಕ್ಯಾಂಡಲ್ ನೋಡಿ ನಾವು ಡಿಸೈಡ್ ಆಗಬಾರ್ದು, ಇಲ್ಲಿಂದ ಅಪ್ ಸೈಡ್ ಇದೆಯಾ ಡೌನ್ ಸೈಡ್ ಇದೆ. ಒಂದು ಕ್ಯಾಂಡಲ್ ನೋಡಿ ಡಿಸೈಡ್ ಆಗಬಾರ್ದು. ಇಲ್ಲಿಂದ ಬಂದಿರೋ ಏನು ಸೆಲ್ಲಿಂಗ್ ಇದೆ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಫ್ರೆಶ್ ಆಗಿ ಸೆಲ್ಲಿಂಗ್ ಮಾಡ್ತಾರಾ ಇಲ್ಲ ಬೈಯಿಂಗ್ ಸೈಡ್ ಇರ್ತಾರಾ ಅನ್ನೋದು ನೆಕ್ಸ್ಟ್ ಬರೋ ಕ್ಯಾಂಡಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬರೋ ಕ್ಯಾಂಡಲ್ ಓಪನಿಂಗಲ್ಲೇ ಡಿಪೆಂಡ್ ಆಗಿರುತ್ತೆ. ನಮಗೆ ಓಪನಿಂಗ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಅಲ್ಲಿಂದ ನಿಮಗೆ ಈ ಏರಿಯಾ ಇಲ್ಲಿ ಏನಿದೆ ನಮ್ಗೆ ತೋರಿಸಿದಲ್ಲ 22,531 ಈ ಪ್ಲೇಸ್ಗೆ ಕಿನ್ನ ಕೆಳಗೆ ಬಂತು ಅಂದರೆ ನೀವು ಎಂಟ್ರಿ ತೆಗೆದುಕೊಳ್ಳಿರೋದೇ ಒಳ್ಳೆಯದು. ಯಾಕೆಂದರೆ ಇಲ್ಲಿಂದ ನಿಮಗೆ ಡೌನ್ ಸೈಡ್ ಹೋಗೋ ಒಂದು ಅವಕಾಶನೂ ಇರುತ್ತೆ.
ಇದಕ್ಕಿಂತ ಮೇಲೇನೆ ನಿಮಗೆ ಸಸ್ಟೈನ್ ಆಯಿತು, ಕ್ಯಾಂಡಲ್ಲು ಇದಕ್ಕಿಂತ ಕೆಳಗೆ ಬರಲಿಲ್ಲ ಅಂದಾಗ ನಮಗೆ ಅಪ್ಸೈಡ್ ರ್ಯಾಲಿಗೆ ಅವಕಾಶ ಅನ್ನೋದಿರುತ್ತೆ. ನಾಳೆ ಸೋಮವಾರ ಅಲ್ವಾ, ನಾಳೆ ಬೀಳೋ ಕ್ಯಾಂಡಲ್ ನೋಡಿ ನಾವು ಡಿಸೈಡ್ ಮಾಡ್ಬೋದು. ಆರ್ ಎಸ್ ಐ ಇಂಡಿಕೇಟರಿಂದ ಏನು ಗೊತ್ತಾಗಲ್ಲ. ಈಗ ನೋಡಿ ಆರ್ ಎಸ್ ಐ ಇಂಡಿಕೇಟರ್ ನಾನು ಹಾಕ್ತೀನಿ. ರಿಲೇಟಿವ್ ಸ್ಟ್ರೆಂತ್ ಇಂಟ್ರೆಸ್ಟ್ ನೋಡಿ ನಮ್ಗೆ ಇದೇನು ಹೇಳ್ತಿದೆ ಕ್ಯಾಂಡಲ್ಲು. ನೋಡಿ ನಮ್ಗೆ ಕ್ಯಾಂಡಲ್ ಏನು ಹೇಳ್ತಿದೆ 50 ಅಂತ. ಇಲ್ಲಿಂದ ನಮ್ಗೆ ರೈಸಿಂಗ್ ತೋರಿಸ್ತಾ ಇದೆ, 50 ರೈಸಿಂಗ್ ತೋರಿಸ್ತಾ ಇದೆ. ಆರ್ ಎಸ್ ಐ ಕ್ಯಾಂಡಲ್ ನೋಡಿ ನಾವು ಮಾಡೋದಕ್ಕಿಂತ ನಮ್ದೇನಿದ್ರು ಈ ಕ್ಯಾಂಡಲ್ಸ್ ನೋಡಿಕೊಂಡು ಬೈಯಿಂಗ್ ಸೆಲ್ಲಿಂಗ್ ಮಾಡೋದು ಉತ್ತಮ ಅಂತೀನಿ. ಈ ಅಡ್ವಾನ್ಸ್ ನಾಲೆಡ್ಜು ಅಲ್ಲ ಅಡ್ವಾನ್ಸ್ ಸ್ಮಾರ್ಟ್ ಟ್ರೇಡರ್ ಇರ್ತಾರಲ್ವಾ, ಅವ್ರು ನೋಡೋದು ಈಗ ಆರ್ ಎಸ್ ಐ ಇಂಡಿಕೇಟರ್ ನೋಡೋದೇ ಇಲ್ಲ ರೀ. ಆರ್ ಎಸ್ ಐ ಇಂಡಿಕೇಟರ್ ಯಾರು ನೋಡಲ್ಲ ಹೇಳಿ? ಈಗ ಪ್ರಪಂಚದಲ್ಲಿ ಶೇರ್ ಮಾರ್ಕೆಟ್ ನೋಡೋಕೆ ಪ್ರತಿಯೊಬ್ಬನು ಆರ್ ಎಸ್ ಐ ಇಂಡಿಕೇಟರ್ ನೋಡ್ತಾನೆ. MACD ಇಂಡಿಕೇಟರ್ ಪ್ರತಿಯೊಬ್ಬನು ನೋಡ್ತಾನೆ, ರಿಲೇಟಿವ್ ಸ್ಟ್ರೆಂತ್ ಅಂತ. ಅವರು ಆರ್ ಎಸ್ ಐ ಇಂಡಿಕೇಟರ್ ಕರೆಕ್ಟಾಗೇ ಇದೆ, ಆದರೆ ಮಾರ್ಕೆಟ್ ಮೇಲೆ ಹೋಗುವಾಗ ಇಂಡಿಕೇಟರ್ ರೈಸಿಂಗ್ ತೋರಿಸುತ್ತೆ. ಮಾರ್ಕೆಟ್ ಆಲ್ಮೋಸ್ಟ್ ಒಂದು ಅರ್ಧ ತಾರೀಕು ಬಿದ್ದಾಗ ನಮಗೆ ನೆಗೆಟಿವ್ ತೋರಿಸುತ್ತೆ ಆರ್ ಎಸ್ ಐ ಇಂಡಿಕೇಟರು. ನಮಗೆ ಈ ಮೊದಲೇ ಈ ಏರಿಯಾಗೆ ಬಂದಿದೆ, ಬೈ ಆರ್ಡರ್ಸ್ ಇದೆ, ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅಂತ ಮೊದಲೇ ಆರ್ ಎಸ್ ಐ ಇಂಡಿಕೇಟರ್ ಹೇಳಲ್ಲ. ಅದೇನಿದ್ರು ಸ್ಮಾರ್ಟ್ ಟ್ರೇಡರ್ಸು ಈ ಚಾರ್ಟ್ ನೋಡೇ ಓದ್ತಾರೆ. ಈ ಚಾರ್ಟನ್ನು ಓದೋದು ಕಲ್ತ್ಕೋಬೇಕಷ್ಟೇ ನೀವು, ಸಿಂಪಲ್ ಆಗಿ. ನಾನು ಅಷ್ಟೇ ಈ ಚಾರ್ಟನ್ನು ಓದೋದೇ ಕಲ್ತ್ಕೊಂಡಿರೋದು. ಈ ಚಾರ್ಟನ್ನು ಓದೇ ನಾವು ಡಿಸೈಡ್ ಮಾಡ್ತೀವಿ. ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಈ ಏರಿಯಾದಲ್ಲಿ ಬೈ ಆರ್ಡರ್ಸ್ ಇದೆ ಅಂತ ಹೇಳಿದೆ. ನೋಡಿ ಈ ಏರಿಯಾ ಎಕ್ಸಾಕ್ಟ್ ಟಚ್ ಆಗಿದೆ. ಇಲ್ಲಿ ರೆಡ್ ಕ್ಯಾಂಡಲ್ ನಿಕ್ ನೋಡಿದ್ರೆ ಇಲ್ಲಿ ಎಕ್ಸಾಕ್ಟ್ ಟಚ್ ಆಗಿದೆ. ಮಾರನೇ ದಿನ ನೋಡಿ ಇಲ್ಲಿ ಹಿಂಗೆ ಗ್ಯಾಪ್ ಅಪ್ ಓಪನ್, ಅಲ್ಲಿಂದ ಮೇಲಕ್ಕೆ ಹೋಗಿದೆ, ಇಲ್ಲಿ ಸೆಲ್ ಆರ್ಡರ್ಸ್ ಇಟ್ಟಾಗಿ ಮತ್ತೆ ಕೆಳಗೆ ಬಂದಿದೆ. ಅಂದರೆ ಇಲ್ಲಿ ಅವ್ರು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಪಾರ್ಷಿಯಲ್, ಫುಲ್ ಪ್ರಾಫಿಟ್ ಬುಕ್ಕಿಂಗ್ ಮಾಡಲ್ಲ ಅವರು. ಇಲ್ಲಿಂದ ಮೇಲೆಯಿಂದ ಅವ್ರು ಏನು ಸೆಲ್ಲಿಂಗ್ ಮಾಡಿದ್ದಾರೆ, ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಇಲ್ಲಿ ಮಾಡಿದ್ದೀರಿ. ಇಲ್ಲಿ ಯಾರು ನಮ್ಮಂತ ಇನ್ವೆಸ್ಟರ್ಸ್ ಯಾರ್ಯಾರು ಇರ್ತಾರೆ, ಇಲ್ಲಿ ಇನ್ನ ಮೇಲಕ್ಕೆ ಹೋಗತ್ತೆ ಅಂತ ಇಲ್ಲಿ ಫ್ಯೂಚರ್ಸ್ ಬೈ ಮಾಡಿರ್ತಾರೆ. ಫ್ಯೂಚರ್ಸ್ ಬೈ ಮಾಡಿರೋರು ಇಲ್ಲಿ ಲಾಸ್ ಜಾಸ್ತಿ ಆಗೋಯ್ತು ಅಂತ ಇಲ್ಲಿ ಲಾಸ್ ಅನ್ನು ಬುಕ್ ಮಾಡ್ಕೊತಾರೆ. ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋರು ಹೈ ನೆಟ್ ವರ್ತ್ ಇನ್ವೆಸ್ಟರ್ಸ್, ಲಾಸ್ ಬುಕ್ ಮಾಡ್ಕೊಳ್ಳೋರು ನಮ್ಮಂತ ಇನ್ವೆಸ್ಟರ್ಸ್. ಇದರಲ್ಲೇ ಹೈ ನೆಟ್ ವರ್ತ್ ಇನ್ವೆಸ್ಟರ್ಸ್ ಇರ್ತಾರೆ, ಮೆಜಾರಿಟಿ ಕಮ್ಮಿ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ಯಾಕೆಂದ್ರೆ ಅವರು ಸ್ಮಾರ್ಟ್ ಇನ್ವೆಸ್ಟರ್ಸ್ ಅಲ್ವಾ, ಮಾರ್ಕೆಟ್ನ ಮೂವ್ ಮಾಡೋಕ್ಕೆ ತಾಕತ್ತಿರೋರು. ಅವ್ರು ಇಲ್ಲೇ ಈ ಏರಿಯಾದಲ್ಲೇ ಎಕ್ಸಿಟ್ ಆಗಿರ್ತಾರೆ. ಈ ಏರಿಯಾವರೆಗೂ ಇದ್ದೀವಿ ಅಂದರೆ ಅದು ನಾವಾಗಿರ್ತೀವಿ. ಓಕೆ, ಸ್ಮಾಲ್ ಇನ್ವೆಸ್ಟರ್ಸ್ ನಾವಾಗಿರ್ತೀವಿ. ಈ ಏರಿಯಾದಲ್ಲೆಲ್ಲ ಸೆಲ್ಲಿಂಗ್ ಮಾಡಿ ಈ ಏರಿಯಾದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರೆ. ನಾಳೆ ಏನಾದರೂ ನಿಮ್ಗೆ ಈ ಲಾಂಗ್ ಈ ಕ್ಯಾಂಡಲ್ಗಿನ ಅಪ್ಸೈಡ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಭಯ ಪಡಬೇಡಿ, ರಿಪೀಟ್ ಮತ್ತೆ ಇಲ್ಲಿಗೆ ತರ್ತಾರೆ. ಈ ಏರಿಯಾಗೆ ಏನು 22,529 ಏನಿದೆ ಈ ಪಾಯಿಂಟ್ಗೆ ರಿಪೀಟ್ ತಂದು ಅಲ್ಲಿಂದ ಮೇಲಕ್ಕೆ ಎತ್ಕೋಬೋದು. ಅವತ್ತೇ ಎತ್ಕೋಬೋದು, ಇಲ್ಲ ಮಾರನೇ ದಿನ ಎತ್ಕೋಬೋದು. ಅಪ್ಸೈಡ್ ಹೋಗ್ಬೇಕು ಅಂದರೆ ಅಷ್ಟೊಂದು ತಮಾಷೆ ವಿಷಯ ಅಲ್ಲ ಈಗಿರೋ ಸಿಚುವೇಶನಲ್ಲಿ. ಓಕೆನಾ, ಹೆವಿ ಬೈಯರ್ಸ್ ಇದ್ರೆ ಮಾತ್ರನೇ ಹೋಗತ್ತೆ. ಇದು ಡೌನ್ ಸೈಡ್ಗೆ ನಮಗೆ ಪ್ರಾಬಬಿಲಿಟಿ ಇದೆ. ಒಂದು 2 ಕ್ಯಾಂಡಲ್ ಆದರೆ ಮಾತ್ರನೇ ಏನಾದರೂ ನೆಕ್ಸ್ಟ್ ಬೈಯಿಂಗ್ ಇದೆಯಾ ಅನ್ನೋದು ನೋಡೋಕ್ಕಾಗತ್ತೆ. ನಿಫ್ಟಿಯಲ್ಲಿ ಆದರೆ ಯಾವುದೇ ಥರ ಟ್ರೇಡ್ ಮಾಡದೇ ಇರೋದು ಉತ್ತಮ. ಈಗ ಸ್ಟಾಕ್ಸ್ಗೆ ಹೋದರೆ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಆರ್ ಎಸ್ ಐ ಇಂಡಿಕೇಟರ್ ಅಪ್ ಆದರೆ ಅಪ್ ಸೈಡ್ ತೋರಿಸುತ್ತೆ, ಡೌನ್ ಆದರೆ ಡೌನ್ ಸೈಡ್ ತೋರಿಸುತ್ತೆ. ಅದೆಲ್ಲ ನಮಗೆ ಮುಖ್ಯ. ಈಗ ಬೈ ಆರ್ಡರ್ಸ್ ಅನ್ನೋದು ಎಲ್ಲಿದೆ ಅನ್ನೋದು ಮುಖ್ಯ. ನೋಡಿ, ಇಲ್ಲಿಂದ ಆರ್ ಎಸ್ ಐ ಮೇಲಕ್ಕೆ ತೋರಿಸಿದೆ, ಕೆಳಗೆ ಬಂದಿದೆ, ಮೇಲಕ್ಕೆ ತೋರಿಸಿದೆ. ಈ ಮೂವ್ಮೆಂಟ್ ಅನ್ನೋದು ಇದ್ದೇ ಇದೆ. ಆದರೆ ಓವರ್ ಆಲ್ ಆಗಿ ಬಂದಿರೋದು ಮೈನಸ್ ಸೈಡು. ಏನೋ ಒಂದು ಸ್ಮಾಲ್ ಟ್ರೇಡರು, ನೀವು ಆಕ್ಟಿವ್ ಆಗಿರ್ತೀವಿ ಅಂದರೆ ಅಂಥ ಟ್ರೇಡರ್ಸ್ಗೆ ಇದು ಯೂಸ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋ ಟ್ರೇಡರ್ಗೆ ಇದು ಯೂಸ್ ಆಗಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರು
ನೋಡಿ ಈಗ ವೀಕ್ಲಿ ಕ್ಯಾಂಡಲ್ ಯಾವತ್ತು ಇನ್ವೆಸ್ಟ್ಮೆಂಟ್ಸ್ ನೋಡ್ಕೋಬೇಕು. ನಮಗೆ ಈ ಏರಿಯಾದಲ್ಲಿ ಸೆಲ್ಲಿಂಗ್ಗೆ ಡಾಮಿನೇಟ್ ಮಾಡ್ತಾ ಇದೆ ಸ್ನೇಹಿತರೆ, ಈ ಏರಿಯಾದಲ್ಲಿ ಸೆಲ್ಲಿಂಗ್ಗೆ ಡಾಮಿನೇಟ್ ಮಾಡ್ತಾ ಇದೆ. ಆದರೆ ನಮಗೆ 190 ಆ ನಿಯರೆಸ್ಟಲ್ಲಿ ಬೈ ಆರ್ಡರ್ಸ್ ಇದೆ. ನೆಕ್ಸ್ಟ್ ಒಂದು 10 ಪಾಯಿಂಟ್ಸ್ ಬಿಟ್ವೀನಲ್ಲಿ ಬೈ ಆರ್ಡರ್ಸ್ ಅನ್ನೋದು ಇದೆ. ಇನ್ವೆಸ್ಟ್ಮೆಂಟ್ಸ್ಗಾದರೆ ಈ ಏರಿಯಾದಲ್ಲಿ ಪರವಾಗಿಲ್ಲ, ಸ್ವಲ್ಪ ಆಕ್ಟಿವ್ ಆಗಿ ಇರಬೇಕಾಗತ್ತೆ. ಅಷ್ಟೊಂದೇನು ನೆಗ್ಲೆಕ್ಟ್ ಏನು ಅವಶ್ಯಕತೆ ಇರಲ್ಲ. ಸ್ವಲ್ಪ ಆಕ್ಟಿವ್ ಆಗಿದ್ದರೆ ಸಾಕು. ಈ ಏರಿಯಾದಲ್ಲಿ ನಮಗೆ 190 ಮಾರ್ಕ್ ಮಾಡ್ತೀನಿ ನೋಡಿ. ಈ ಏರಿಯಾಕ್ಕೆ ಟಚ್ ಆಗಿದ್ರೆ ರ್ಯಾಲಿ ಬರುತ್ತೆ. ಇಲ್ಲಿಂದ ರ್ಯಾಲಿ ಬರೋ ಅವಕಾಶ ಇದೆ. ಓಕೆನಾ? ನಿಮಗೆ ಹೆವಿ ರಿಸ್ಕ್ ಇರುವಂದ್ರೆ ಈ ಏರಿಯಾಗೆ ಬರಬೇಕು. 150 160 ಬರಬೇಕು. ಇಂಥ ಒಳ್ಳೆ ಸ್ಟಾಕ್ಸು ಆ ಏರಿಯಾಗೆ ಬರತ್ತೆ ಅನ್ನೋದು ಸುಳ್ಳು. ಅಷ್ಟೊಂದು ಸಾಧಾರಣವಾಗಿ ಆ ಏರಿಯಾಗೆ ಬರಲ್ಲ. ಸೊ ಇನ್ನು ಕೆಲವು ದಿನ ವೆಯ್ಟ್ ಮಾಡಿದ್ರೆ ನಿಮಗೆ ಈ 188 190 ಈ ಬಿಟ್ವೀನ್ಗೆ ಬರುತ್ತೆ.